ಮಾಡ್ತಿದ್ದಾರೆ. ಯಾಕೆ ಹೀಗೆ ಮಾಡಿದೆ ಅಗರಬತ್ತಿ? ನಿನ್ ಜೊತೆ ಬದುಕಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ನೀನು ಕೂಡ ನನ್ನ ಹಾಗೆ ಕನ್ಸ್ಕೊಂಡಿರ್ತೀಯ ಅಲ್ವಾ? ಆದ್ರೆ ಯಾಕೆ ಈ ರೀತಿ ನನ್ನ ಮಧ್ಯದಲ್ಲಿ ಬಿಟ್ಟು ಹೋದೆ? ನಿನ್ ಬದಲು ನಿನ್ ತಂಗಿ ನನ್ನ ಜೀವನದಲ್ಲಿ ಬರ್ತಾಳಂತ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದಿರೋ ಹಾಗೆ ಹೇಗಿದ್ದೆ? ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ ಅಗರಬತ್ತಿ? ರಾತ್ರಿ ಆರಾಮಾಗೇ ಇದ್ರು ಅಂತ ಶ್ರೇಯಾ ಹೇಳಿದ್ಲಲ್ಲ, ಮತ್ತೆ ನನ್ನ ಬಗ್ಗೆ ಯಾಕೆ ಯೋಚಿಸ್ತಿದ್ದಾರೆ ಇವರು? ಹಾಗಾದ್ರೆ ಶ್ರೇಯಾ ಸುಳ್ಳು ಹೇಳಿದ್ಲ? ಇವರಿನ್ನೂ ನನ್ನ ಮರ್ತಿಲ್ವಾ? ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲಿ ಇನ್ನಾರು ಇಲ್ಲ ನಿನ್ನ ಹೊರತು, ಒಂಟಿ ಮೋಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ. ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು, ಮುಗಿಸ್ಕೊಂಡ್ ಬಂದೆ. ಹುಡುಗಿ ಯಾರು? ಅವಳು ಶ್ರೇಯನ್ ಸಿಸ್ಟರು. ಓ, ಅಕ್ಕ ತಂಗಿರಾ? ನಿಮ್ ತಂಗಿ ತುಂಬಾ ಒಳ್ಳೆಯವಳು, ತುಂಬಾ ಬುದ್ಧಿವಂತೆ. ಸರಿ, ನೀನ್ ಕೈಯಾರೆ ಬಡ್ಸಮ್ಮ. ಓ, ಇಬ್ರು ಬಡಿಸ್ತೀರಾ? ಸಾಕಮ್ಮ. ಸೂಪರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯಮ್ಮ.
ಸರಿ, ನಾನು ಹೊರಡ್ತೀನಿ ಚಿಕ್ಕಮ್ಮ. ಅತ್ಗೆ, ನಾನು ಹೋಗಿ ಬರ್ತೀನಿ. ನೀವಿವತ್ ಬಂದಿದ್ದು ತುಂಬಾ ಸಂತೋಷ ಆಯ್ತು ಅತ್ಗೆ. ನಿನ್ ಸೊಸೆನ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು ಅತ್ಗೆ. ಹೋಗ್ ಬರ್ತೀನಮ್ಮ. ಭುವನಂಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಒಟ್ಟಿಗೆ ಆಶೀರ್ವಾದ ತಗೋತೀರಾ? ಅದೇ ಸಂಸ್ಕಾರ. ಸುಖವಾಗಿರ್ರಮ್ಮ. ಬರ್ತೀನತ್ಗೆ, ಬರ್ತೀನಿ ಚಿಕ್ಕಮ್ಮ. ಅಯ್ಯೋ, ನೀವೆಲ್ಲಿಗೆ ಬರ್ತಿದ್ದೀರಾ? ಇನ್ನೂ ಎಷ್ಟೊಂದು ಶಾಸ್ತ್ರಗಳಿದೆಯಲ್ಲ. ನೀವಿಲ್ಲೇ ಇರಿ, ಪರವಾಗಿಲ್ಲ. ಬಾಯ್ ಬಾಯ್. ಬಾಯ್ ಅತ್ಗೆ. ಇವ್ರು ನನ್ನ ನೋಡೋಷ್ಟ್ರಲ್ಲಿ ನಾನು ಹೊರಟ್ಬಿಟ್ರೆ ಒಳ್ಳೇದು. ಅತ್ತೆ, ನಾನು ಹೊರಡ್ತೀನಿ. ಇವಾಗ ತಾನೇ ಬಂದ್ಯಲ್ಲಮ್ಮ, ಅಷ್ಟ್ ಬೇಗ ಹೋಗ್ತೀನಿ ಅಂತಿದ್ಯಾ? ಈಗಾಗಲೇ ನಿಮಗೆ ಗೊತ್ತಿಲ್ದಿರೋ ಹಾಗೆ ಬೇಕಾದಷ್ಟು ಕೆಲಸ ಮಾಡಿ ಎಲ್ಲಿ ಸಿಕ್ಕಾಕೋತೀನೋ ಅನ್ನೋ ಟೆನ್ಷನಲ್ಲಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ರೆ ಖಂಡಿತ ಸಿಕ್ಕಾಕೊಂಡ್ಬಿಡ್ತೀನಿ. ಬಂದಿದ್ದ ಕೆಲಸ ಆಗೋಯ್ತು ಅತ್ತೆ. ಮನೆ ಹತ್ರ ತುಂಬಾ ಕೆಲಸ ಇದೆ. ಮತ್ತೆ ಯಾವಾಗಾದ್ರೂ ಬರ್ತೀನಿ. ಸರಿನಮ್ಮ, ಹೋಗಿ ಬರ್ತೀನಿ ಶ್ರೇಯಾ. ಸರಿ ಅಕ್ಕ. ಸರಿ.